ಶ್ರೀ ಗುರುಭ್ಯೋ ನಮಃ. ನಿನ್ನೆ ಕಥೆಯಲ್ಲಿ ವಸಿಷ್ಠರ ಆಶ್ರಮಕ್ಕೆ ಬಂದಂತಹ ವಿಶ್ವಾಮಿತ್ರ ರಾಜನಿಗೆ ವಸಿಷ್ಠರು ನನ್ನ ಸತ್ಕಾರವನ್ನು ಸ್ವೀಕರಿಸಿ ಹೋಗುವಂತ ಒತ್ತಾಯಿಸಿ ಆತನನ್ನು ಅಲ್ಲಿಯೇ ನಿಲ್ಲಿಸಿಕೊಂಡಂತಹ ಕಥೆಯನ್ನು ನಾವು ಶ್ರವಣ ಮಾಡಿದ್ವಿ. ವಸಿಷ್ಠರು ತಮ್ಮ ಹೋಮಧೇನುವಾದ ಶಬಲೆಗೆ ವಿಶ್ವಾಮಿತ್ರನ ಸೈನ್ಯಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಒದಗಿಸುವಂತ ನಿರ್ದೇಶ ಮಾಡಿದರು. ಆ ಶಬಲೆ ಅಲ್ಲಿಗೆ ಬಂದು ಅತಿಥಿ ಅಭ್ಯಾಗತರಿಗೆ ಯಾರ್ಯಾರಿಗೆ ಯಾವ್ಯಾವ ವಿಧವಾದ ಭಕ್ಷ್ಯ ಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಸಿದ್ಧಪಡಿಸಿದಳು. ಕಬ್ಬಿನ ಹಾಲು, ಜೇನುತುಪ್ಪ, ಮೈರೇಯ ಅನ್ನುವಂಥ ಒಂದು ಮದ್ಯ, ನಾನಾ ರೀತಿಯಾದ ಆಸವಗಳು, ಪಾನಕಾದಿ ಪಾನೀಯಗಳು, ಪಾನಾನಿ ಚ ಮಹಾರ್ಹಾಣಿ ಭಕ್ಷ್ಯಾಂಶ ಉಚ್ಚಾವಚಾನಪಿ, ನಾನಾ ರೀತಿಯಾದಂತಹ ಭಕ್ಷ್ಯಗಳು, ಉಷ್ಣ ಆಢ್ಯ ಔದನಸ್ಯ ಅತ್ರ ರಾಶಯ ಪರ್ವತೋಪಮಾಹ, ಬಿಸಿ ಬಿಸಿಯಾದಂಥ ಪರ್ವತಕ್ಕೆ ಸಮಾನವಾದಂಥ ಅನ್ನದ ರಾಶಿಗಳು ಅಲ್ಲಿ ಸಿದ್ಧ ಆದವು. ಮೈರೇಯ ಅಂತಂದ್ರೆ ಘಾತಕಿ ಹೂವು, ಬೆಲ್ಲ, ಹುರಿದ ಅಕ್ಕಿ ಇವುಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ತಯಾರು ಮಾಡಿದಂತಹ ಮದ್ಯಕ್ಕೆ ಮೈರವ ಅಥವಾ ಮೈರೇಯ ಅಂತ ಕರೀತಾರೆ. ಘಾತಕಿ ಹೂವು ಅಂದ್ರೆ ಏನಂತ ಗೊತ್ತಿಲ್ಲ. ಘಾತಕಿ ಹೂವು, ಬೆಲ್ಲ, ಹುರಿದ ಅಕ್ಕಿ ಇವುಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ತಯಾರು ಮಾಡಿದಂತಹ ಮದ್ಯವೇ ಮೈರವ ಅಥವಾ ಮೈರೇಯ. ಕಬ್ಬಿನ ಹಾಲಿನಿಂದ ಭಟ್ಟಿ ಇಳಿಸಿದಂಥ ಮದ್ಯಕ್ಕೆ ಸೀಧು ಅಂತ ಕರೀತಾರೆ. ಅಪಕ್ವವಾದಂತಹ ಕಬ್ಬಿನ ಹಾಲಿದ್ರೆ ಅಂದರೆ ಭಟ್ಟಿ ಇಳಿಸದೆ ತಯಾರು ಮಾಡಿದ್ದಿದ್ರೆ ಅದಕ್ಕೆ ಆಸವ ಅಂತ ಕರೀತಾರೆ. ಇವೆಲ್ಲ ರೀತಿಯ ನಾನಾ ರೀತಿಯಾದಂತಹ ಮದ್ಯಗಳಿವೆ. ಅಲ್ಲ, ಅದನ್ನ ಆ ಪ್ರಕಾರ ತಯಾರು ಮಾಡಿದ್ರೆ ಭಟ್ಟಿಗೆ ಹಾಕದೇನೂ ಮದ್ಯ ಮಾಡಬಹುದು. ಆ ಥರ ಮದ್ಯ ತಯಾರು ಮಾಡಿದರೆ ಅದು ಮದ್ಯ ಅಷ್ಟೇ. ಹಾಗೆ ನೇರವಾಗಿ ಸ್ವೀಕಾರ ಮಾಡಿದರೆ ಮದ್ಯ ಏನೂ ಅಲ್ಲ. ಮೃಷ್ಟಾನ್ನಾನಿ ಚ ಸೂಪಾಂಶ್ಚ ದಧಿಕುಲ್ಯಾಸ್ ತಥೈವ ಚ ನಾನಾ ಸ್ವಾದು ರಸಾನಾಂ ಚ ಖಾಂಡವಾನಾಂ ತಥೈವ ಚ ಭಾಜನಾನಿ ಸುಪೂರ್ಣಾನಿ ಗೌಡಾನಿ ಚ ಸಹಸ್ರಶಃ. ವಿಶಿಷ್ಟವಾದ ರುಚಿಯನ್ನು ಹೊಂದಿದಂತಹ ನಾನಾ ರೀತಿಯಾದ ತುಪ್ಪ ಮೊದಲಾದವುಗಳಿಂದ ತಯಾರಾದಂತಹ ಭಕ್ಷ್ಯಗಳನ್ನು ಆ ಶಬಲೆ ಅನ್ನುವಂಥದ್ದೇನು ಅಲ್ಲಿ ಸುರಿಸಿತು. ಭಾಜನಾನಿ ಸುಪೂರ್ಣಾನಿ ಗೌಡಾನಿ ಚ ಸಹಸ್ರಶಃ, ನಾನಾ ರೀತಿಯಾದ ಭೋಜನ ಪಾತ್ರೆಗಳಲ್ಲಿ ಸಿದ್ಧವಾಗಿದ್ದವು. ಆ ಎಲ್ಲ ಮೃಷ್ಟಾನ್ನವನ್ನು ಊಟ ಮಾಡಿ ವಿಶ್ವಾಮಿತ್ರದ ಸೈನಿಕರಿಗೆ ಮನಸ್ಸಿಗೆ ಸಂತೋಷ ಆಯಿತು. ವಿಶ್ವಾಮಿತ್ರರನ್ನು ಮತ್ತು ಅವರ ಪರಿವಾರವನ್ನು ಚೆನ್ನಾಗಿ ಸತ್ಕಾರ ಮಾಡಿದರು. ವಿಶ್ವಾಮಿತ್ರರಿಗೂ ಬಹಳ ಸಂತೋಷ ಆಯಿತು. ಅಂತಃಪುರದವರೊಡನೆ, ಪರಿವಾರದೊಡನೆ, ಅಮಾತ್ಯರೊಡನೆ ಸೇರಿಕೊಂಡು ಅವರು ಆ ಸತ್ಕಾರವನ್ನೆಲ್ಲ ಸ್ವೀಕಾರ ಮಾಡಿದರು. ವಸಿಷ್ಠರಿಗೆ ಈ ಮಾತು ಹೇಳಿದರು, ಪೂಜ್ಯರೇ, ನೀವು ನನ್ನನ್ನು ಸತ್ಕಾರ ಮಾಡಿದ್ರಿ, ಹೊರಡೋದಕ್ಕಿಂತ ಮೊದಲು ಒಂದು ಮಾತು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಈ ಶಬಲೆಯ ಸಹಕಾರದಿಂದ ನನಗೆ ಇಂಥ ದೊಡ್ಡ ಸತ್ಕಾರವನ್ನು ನೀವು ಕೊಟ್ರಿ, 1,00,000 ಗೋವುಗಳನ್ನು ನಾನು ನಿಮಗೆ ಕೊಡ್ತೇನೆ ಈ ಶಬಲೆಯ ಬದಲಾಗಿ. ಯಾಕೆಂದ್ರೆ ಅದು ಗೋವಿನ ಜಾತಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು. ರಾಜನಿಗೆ ಎಲ್ಲ ರತ್ನಗಳನ್ನು ಸಂಗ್ರಹ ಮಾಡುವಂಥ ಆಸಕ್ತಿ, ಅಧಿಕಾರ ಇರ್ತದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಶಬಲೆಯನ್ನು ನಾನು ಕೇಳೋದು ಧರ್ಮ ಆಗಿದೆ, ನೀವು ಕೊಡೋದು ಉಚಿತ ಆಗಿದೆ. ಅದಕ್ಕೆ ವಸಿಷ್ಠರು ಹೇಳಿದರು, 1,00,000 ಗೋವುಗಳ ಬೆಲೆಯನ್ನು ನೀನು ಕೊಟ್ಟರು ನಾನು ಆ ಧೇನುವನ್ನು ಕೊಡಲಾರೆ, ಅದಲ್ಲದೆ 100,000,000,000 ಗೋವುಗಳನ್ನು ಕೊಟ್ಟರು ನಾನು ಅದನ್ನು ಕೊಡಲಾರೆ. ಬೆಳ್ಳಿಯ ರಾಶಿಯನ್ನು ನನ್ನ ಮುಂದೆ ಸುರಿಸಿದರೂ ಅದನ್ನು ಬಿಟ್ಟಿರುವುದು ನನಗೆ ಸಾಧ್ಯ ಇಲ್ಲ. ಅದನ್ನು ಅವಳನ್ನು ಪರಿತ್ಯಾಗ ಮಾಡುವಂಥ ಆಸಕ್ತಿಯೇ ನನಗಿಲ್ಲ. ಬ್ರಹ್ಮನಿಂದ ನನಗೆ ಕೊಡಲ್ಪಟ್ಟಂತಹ ಈ ಶಬಲೆಯನ್ನು ನಾನು ಪರಿತ್ಯಾಗ ಮಾಡಲಿಕ್ಕೆ ಸಮರ್ಥನಲ್ಲ. ಇವಳು ನನ್ನ ಜೀವನದ ಒಂದು ಭಾಗ ಆಗಿ ಹೋಗಿದ್ದಾಳೆ. ನಿತ್ಯ ನೈಮಿತ್ತಿಕವಾಗಿ ನಾನು ಮಾಡುವಂತಹ ಪ್ರತಿಯೊಂದು ಕರ್ಮಕ್ಕೂ ಇವಳು ಸಾಧನೀಭೂತಳಾಗಿದ್ದಾಳೆ. ನಾನು ಮಾಡುವಂಥ ಹವ್ಯ ಕವ್ಯಗಳು, ದೇವತೆಗಳಿಗೆ ಮಾಡುವಂಥ ತರ್ಪಣ, ಋಷಿಗಳಿಗೆ ಮಾಡುವಂಥ
ಪಿತೃಗಳಿಗೆ ಮಾಡುವಂಥ ತರ್ಪಣ, ನನ್ನ ಶರೀರದ ಪೋಷಣೆ, ಅಗ್ನಿಹೋತ್ರ, ಭೂತಬಲಿ, ಹೋಮ ಇವೆಲ್ಲವೂ ಕೂಡ ಈ ಶಬಲೆಯನ್ನು ಅವಲಂಬಿಸಿಕೊಂಡಿವೆ. ಅವಳ ಸಹಕಾರದಿಂದ ಇದನ್ನೆಲ್ಲ ಮಾಡ್ತಿದ್ದೇನೆ. ನನ್ನ ಯಜ್ಞಗಳಿಗೆ ಬೇಕಾದಂಥ ಎಲ್ಲ ಉಪಕರಣಗಳನ್ನು ಇವಳೇ ಒದಗಿಸ್ತಾಳೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಅವಳು ನನ್ನ ಸರ್ವಸ್ವ ಆಗಿದ್ದಾಳೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಬೇರೆ ಯಾವ ಕಾರಣವನ್ನು ನೀನು ಮುಂದೊಡ್ಡಿದ್ರು ಇವಳನ್ನು ನಾನು ಪರಿತ್ಯಾಗ ಮಾಡಲಿಕ್ಕೆ ತಯಾರಿಲ್ಲ ಅಂದರು ವಸಿಷ್ಠರು. ಆಗ ವಿಶ್ವಾಮಿತ್ರರು ಹೇಳಿದರು, ನಿಮಗೆ 1,00,000 ಗೋವುಗಳಾಗಲಿ ಕೋಟಿ ಗೋವುಗಳಾಗಲಿ ಸಾಕಾಗದೇ ಇದ್ದರೆ ಅದಕ್ಕೆ ಬದಲಾಗಿ ಬೇರೆ ಏನಾದರೂ ಕೊಡ್ತೇನೆ. 14,000 ಆನೆಗಳನ್ನು ಕೊಡ್ತೀನಿ ನಿಮಗೆ. ಎಂಥ ಆನೆ ಅಂತಂದರೆ, ಆನೆಗಳ ಸೊಂಟಕ್ಕೆ ಮತ್ತು ಕುತ್ತಿಗೆಗಳಲ್ಲಿ ಚಿನ್ನದ ಸರಪಳಿಗಳಿಂದ ಅಲಂಕೃತವಾದದ್ದು, ಬಂಗಾರದಿಂದ ನಿರ್ಮಿತವಾದಂತಹ ಅಂಕುಶವುಳ್ಳದ್ದು ಅಂತ 14,000 ಆನೆಗಳನ್ನು ಈ ಶಬಲೆಯ ಬದಲಾಗಿ ನಿಮಗೆ ಕೊಡ್ತೇನೆ. ಅಥವಾ 4 ಬಿಳಿಯ ಕುದುರೆಗಳನ್ನು ಕಟ್ಟಿರುವಂಥ ಸಾವಿರಾರು ಗಂಟೆಗಳಿಂದ ಅಲಂಕೃತವಾದ 800 ಚಿನ್ನದ ರಥಗಳನ್ನು ಕೊಡ್ತೇನೆ. ನಿಮಗೆ ಯಾವುದು ಬೇಕು ಅದನ್ನು ತೆಗೆದುಕೊಳ್ಳಿ. ಅಥವಾ ಕಾಂಬೋಜ, ಬಾಲ್ಹೀಕ ಮೊದಲಾದ ದೇಶಗಳಲ್ಲಿ ಹುಟ್ಟಿರುವಂಥ ಗಂಧರ್ವ ಜಾತಿಗೆ ಸೇರಿದಂಥ ಮಹಾವೇಗದಿಂದ ಕೂಡಿದ 1,000 ಅದರ ಮೇಲೆ 10 ಕುದುರೆಗಳನ್ನು ಕೊಡ್ತೇನೆ. ನಾನಾ ವಿಧವಾದಂಥ ಬಣ್ಣಗಳಿಂದ ಕೂಡಿದ ಚೊಚ್ಚಲ ಕರುವನ್ನು ಹಾಕಿರುವಂಥ 1 ಕೋಟಿ ಗೋವುಗಳನ್ನು ಕೊಡ್ತೇನೆ. ಇವೆಲ್ಲವನ್ನೂ ತೆಗೆದುಕೊಳ್ಳ್ರಿ, ಆದರೆ ಹಸುವೊಂದನ್ನು ನನಗೆ ಕೊಡಿ. ಅಥವಾ ಇದ್ಯಾವುದೂ ಬೇಡ ಅಂತಂದರೆ, ಇದೆಲ್ಲವೂ ಕಡಿಮೆ ಅಂತ ಅನಿಸಿದ್ರೆ ನಿಮಗೆ, ನೀವು ಏನು ಮತ್ತೆ ಬೇರೆ ಏನು ಅಪೇಕ್ಷೆ ಪಡ್ತೀರಿ? ಸುವರ್ಣದ ರಾಶಿ, ರತ್ನಗಳ ರಾಶಿ, ಅದನ್ನು ಕೊಡ್ತೇನೆ. ಆಗ ವಿಶ್ವಾಮಿತ್ರರು ಶಾಂತವಾಗಿ ಉತ್ತರಿಸಿದರು, ನೀನು ಏನು ಬೆಲೆ ಕೊಟ್ಟರು ಈ ಶಬಲೆಯನ್ನು ನಿಮಗೆ ನಾನು ಕೊಡಲಿಕ್ಕೆ ಸಿದ್ಧವಿಲ್ಲ. ಏತದೇವ ಹಿ ಮೇ ರತ್ನಂ, ಏತದೇವ ಹಿ ಮೇ ಧನಂ, ಏತದೇವ ಹಿ ಸರ್ವಸ್ವಂ, ಏತದೇವ ಹಿ ಜೀವಿತಂ. ಈ ಶಬಲೆ ನನಗೆ ಇದೇ ರತ್ನ, ಇದೇ ನನ್ನ ಧನ, ಇದೇ ನನ್ನ ಸರ್ವಸ್ವ, ಇದೇ ನನ್ನ ಜೀವಿತ, ಇದೇ ನನ್ನ ಜೀವನ. ಹಾಗಾಗಿ ಎಷ್ಟು ಸಂಪತ್ತನ್ನು ನೀನು ನನ್ನ ಎದುರಿಗೆ ಸುರಿದರೂ ಈ ಶಬಲೆಯನ್ನು ಬಿಟ್ಟುಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಹೀಗಾದಾಗ ವಿಶ್ವಾಮಿತ್ರ ಆ ವಸಿಷ್ಠರ ಕಾಮಧೇನುವನ್ನು ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡಿದ. ಆ ಶಬಲೆಗೆ ದುಃಖ ಆಗಿ ಅದು ತನ್ನಲ್ಲಿ ಹೀಗೆ ಆಲೋಚನೆ ಮಾಡಿತು, ವಿಶ್ವಾಮಿತ್ರ ಮತ್ತು ಆತನ ಸೇವಕರು ನನ್ನನ್ನು ಎಳೆದುಕೊಂಡು ಹೋಗ್ತಿದ್ದಾರೆ, ಆ ವಸಿಷ್ಠರು ಸುಮ್ಮನೆ ಇದ್ದಾರೆ, ಅವರೇನಾದ್ರು ನನ್ನನ್ನು ಪರಿತ್ಯಾಗ ಮಾಡಿಬಿಟ್ರೋ ಹೇಗೆ? ಆ ಆತ್ಮಜ್ಞಾನಿಯಾದಂಥ ಮಹರ್ಷಿಗೆ ನಾನೇನಾದರೂ ದ್ರೋಹ ಮಾಡಿದ್ದೇನೆ ಅಂತ ಆಲೋಚನೆ ಮಾಡಿತು. ನಾನು ಪಾಪರಹಿತಳಾಗಿದ್ದೇನೆ, ಅವರ ಪರಮ ಭಕ್ತಳಾಗಿದ್ದೇನೆ, ಇಷ್ಟಾಗಿದ್ದರೂ ಅವರ್ಯಾಕೆ ನನ್ನ ಪರಿತ್ಯಾಗ ಮಾಡಿದರು ಅಂತ ಹೀಗೆ ಆಲೋಚನೆ ಮಾಡಿ ನಿಟ್ಟುಸಿರು ಬಿಡುತ್ತಾ ವಸಿಷ್ಠರ ಸಮೀಪಕ್ಕೆ ಅದು ಧಾವಿಸಿತು. ತನ್ನನ್ನು ಸುತ್ತಮುತ್ತಲು ಹಿಡಿದುಕೊಂಡು ಎಳೆದಾಡ್ತಿದ್ರಲ್ಲ ಆ ಸೈನಿಕರು, ಅವರನ್ನೆಲ್ಲ ತನ್ನ ಮೈ ಝಾಡಿಸಿ ಅವರನ್ನು ಕೆಳಗೆ ಬೀಳಿಸಿ ವಸಿಷ್ಠರ ಪಾದಕ್ಕೆ ಬಂದು ತಲುಪಿತು. ಅಳ್ತಾ ಹೇಳ್ತವರಿಗೆ, ನನ್ನನ್ನು ಯಾಕೆ ಪರಿತ್ಯಾಗ ಮಾಡಿದಿರಿ? ಈ ವಿಶ್ವಾಮಿತ್ರರ ರಾಜಭಟರು ನನ್ನನ್ನು ಎಳೆದುಕೊಂಡು ಹೋಗ್ತಿದ್ದಾರೆ, ನೀವು ಅದನ್ನು ಉಪೇಕ್ಷೆ ಯಾಕೆ ಮಾಡಿದ್ದೀರಿ? ಆಗ ತಂಗಿಯಂತೆ ಮಗಳಂತೆ ಇದ್ದಂಥ ಆ ಶಬಲೆಗೆ ಆ ಮುಂದಿನ ಮಾತನ್ನು ಅವ್ರು ಹೇಳಿದರು. ಏವ ಮುಕ್ತಸ್ತು ಬ್ರಹ್ಮರ್ಷಿ ಇದಂ ವಚನಮಬ್ರವೀತ್ ಶೋಕ ಸಂತೃಪ್ತ ಹೃದಯಾಂ ಸ್ವಸಾರಮಿವ ದುಃಖಿತಾಂ. ಅವಳಿಗೆ ಮಗಳಂತೆ ತಂಗಿಯಂತೆ, ಹಿಂದೆ ಮಗಳಂತೆ ಅಂತ ಬಂತು, ಈಗ ತಂಗಿಯಂತೆ ಇದ್ದವಳು. ನಾನು ನಿನ್ನನ್ನು ಪರಿತ್ಯಾಗ ಮಾಡಿಲ್ಲ, ನೀನು ನನಗೆ ಯಾವ ಅಪಕಾರವನ್ನೂ ಮಾಡಿಲ್ಲ. ಆದರೆ ಈ ರಾಜ ಬಲದಿಂದ ಉನ್ಮತ್ತನಾದವನು, ನನ್ನ ಅನುಮತಿ ಇಲ್ಲದೆ ಬಲಾತ್ಕಾರವಾಗಿ ನಿನ್ನನ್ನು ಎಳೆದುಕೊಂಡು ಹೋಗ್ತಿದ್ದಾನೆ. ನಾನೇನು ಮಾಡಬೇಕು? ರಾಜನಿಗಿರುವಷ್ಟು ಬಲ ನನಗಿಲ್ಲ. ಅದು ಬೇರೆ, ಈತ ನನ್ನ ಅತಿಥಿಯಾಗಿದ್ದಾನೆ, ಬಲಿಷ್ಠನಾದ ರಾಜ. ನಾನೇನು ಮಾಡ್ಲಿಕ್ಕೆ ಸಾಧ್ಯ? ಅಕ್ಷೌಹಿಣಿ ಸಮೇತವಾದ ಸೈನ್ಯ ಇವನ ಕಡೆ ಇದೆ, ಆದ್ದರಿಂದ ಇವನು ಬಲಿಷ್ಠನಾಗಿದ್ದಾನೆ, ನಾನು ಅಸಹಾಯಕನಾಗಿದ್ದೇನೆ ಅಂದ್ರು ಅವರು. ಆಗ ಆ ಶಬಲೆ ವಸಿಷ್ಠರಿಗೆ ಈ ಮುಂದಿನ ಮಾತನ್ನು ಹೇಳಿತು. ನ ಬಲಂ ಕ್ಷತ್ರಿಯಸ್ಯಾಹು ಬ್ರಾಹ್ಮಣೋ ಬಲವತ್ತರಃ ಬ್ರಹ್ಮನ್ ಬ್ರಹ್ಮಬಲಂ ದಿವ್ಯಂ ಕ್ಷತ್ರಾತ್ತು ಬಲವತ್ತರಂ. ಮಹರ್ಷಿಗಳೇ, ಬ್ರಹ್ಮಜ್ಞಾನಿಗಿರುವಂತಹ ಬಲಕ್ಕೆ ಹೋಲಿಸಿದರೆ ಕ್ಷತ್ರಿಯನ ಬಲ ಏನಿದೆ, ಸೈನಿಕ ಬಲ ಅಥವಾ ತೋಳ್ಬಲ ಇದೆ, ಅದು ಅಲ್ಪ.
ಅನ್ನೋದು ಜ್ಞಾನಿಗಳ ಅಭಿಪ್ರಾಯ. ಬ್ರಹ್ಮಬಲ ಅನ್ನೋದು ಬಹಳ ದಿವ್ಯವಾದದ್ದು, ಕ್ಷತ್ರಿಯನಿಗಿರುವಂಥ ಬಲಕ್ಕಿಂತ ಹೆಚ್ಚಿನದ್ದು. ನಿಮ್ಮ ಬಲವನ್ನು ಯಾರೂ ಕೂಡ ಅಳೆಯಲಾರರು, ಅಪ್ರಮೇಯವಾದ ಶಕ್ತಿ ಉಳ್ಳವರು ನೀವು. ಆದ್ದರಿಂದ ವಿಶ್ವಾಮಿತ್ರ ನಿಮ್ಗಿಂತ ಹೆಚ್ಚು ಬಲಿಷ್ಠ ಅಂತ ನೀವು ಭಾವಿಸಬೇಡಿ. ನಿಮ್ಮ ಆಶಯದಲ್ಲಿರುವಂಥ, ನಿಮ್ಮ ಅನುಗ್ರಹವನ್ನು ಪಡೆದಿರುವಂಥ ನನ್ನನ್ನು ವಿಶ್ವಾಮಿತ್ರನ ದರ್ಪದ ಧ್ವಂಸ ಮಾಡಲಿಕ್ಕೆ ನೀವು ವಿನಿಯೋಗ ಮಾಡಿ. ನೀವು ಏನು ಮಾಡದೇ ಇದ್ರೂ ತೊಂದರೆ ಇಲ್ಲ, ನೀವು ಕೂತ್ಕೊಂಡಿರಿ ಒಂದು ಜಾಗದಲ್ಲಿ. ವಿಶ್ವಾಮಿತ್ರನ ದರ್ಪವನ್ನು ಧ್ವಂಸ ಮಾಡು ಅಂತ ನೀವು ನನಗೆ ಆಜ್ಞೆ ಮಾಡಿ ಸಾಕು, ನಾನು ಅದನ್ನು ನಾಶ ಮಾಡ್ತೇನೆ ಅಂದಿತದು. ಆಗ ನಿನ್ನ ಇಚ್ಛೆಯಂತೆ ಶತ್ರುಗಳ ಸೈನ್ಯವನ್ನು ನಾಶ ಮಾಡಲಿಕ್ಕಾಗಿ ನಿನ್ನದೇ ಆದ ಸೈನ್ಯವನ್ನು ನೀನೇ ಸೃಷ್ಟಿ ಮಾಡು ಅಂತ ವಿಶ್ವಾಮಿತ್ರರು ಆ ಶಬಲಿಗೆ ಆಜ್ಞೆ ಮಾಡಿದರು. ತಸ್ಯ ದರ್ಪಂ ಬಲಂ ಯತ್ನ ನಾಶಯಾಮಿ ದುರಾತ್ಮನಃ. ಹೀಗೆ ವಸಿಷ್ಠರ ಅನುಗ್ರಹ ಸಂದೇಶವನ್ನು ಪಡ್ಕೊಂಡಂಥ ಶಬಲೆ ಒಂದ್ಸರಿ ಅಂಬ ಅಂತ ಧ್ವನಿ ಮಾಡಿತು. ಕೂಡಲೇ ಅದರ ಶರೀರದಿಂದ ಪಹ್ಲವರು, ಶಕ, ಯವನ, ಕಾಂಬೋಜ, ಬರ್ಬರ ಮೊದಲಾದಂಥ ಮ್ಲೇಚ್ಛ ಜಾತಿಯ ಸೈನಿಕರು ನೂರಾರು ಸಂಖ್ಯೆಯಲ್ಲಿ ಹುಟ್ಟಿ ಬಂದರು. ಶಕ, ಯವನರು ಇವರೆಲ್ಲ ಗೊತ್ತು, ಅವೈದಿಕರಾದಂಥವರು. ಕಾಂಬೋಜರು ಮೊದಲಾದವರು ಅವರು ಕೂಡ ವಾಯವ್ಯ ಭಾರತದಲ್ಲಿರುವಂಥವ್ರು. ಪಹ್ಲವರು ಅಂತ ಇನ್ನೊಂದು ಶಬ್ದ ಇಲ್ಲಿದೆ. ಅಂತೂ ಅಲ್ಲಿ ಹುಟ್ಟಿದಂಥ ಸೈನಿಕರಲ್ಲಿ ಬಹುತೇಕರೆಲ್ಲ ಅವೈದಿಕ ಸೈನಿಕರೇ ಆಗಿದ್ದರು, ಅವೈದಿಕ ಜನಾಂಗದವರೇ ಆಗಿದ್ದರು. ಬರ್ಬರರು ಅನ್ನುವಂಥ ಶಬ್ದ ಇದೆ. ಮ್ಲೇಚ್ಛ ಜಾತಿಯ ಸೈನಿಕರನ್ನು ನೂರಾರು ಸಂಖ್ಯೆಯಲ್ಲಿ ಸೃಷ್ಟಿ ಮಾಡಿದಳು. ತಸ್ಯ ಕುಂಭಾರವೋತ್ಕೃಷ್ಟಾಃ ಪಹ್ಲವಾಃ ಶತಶಃ ನೃಪ ನಾಶಯಂತಿ ಬಲಂ ಸರ್ವಂ ವಿಶ್ವಾಮಿತ್ರಸ್ಯ ಪಶ್ಯತಃ. ವಿಶ್ವಾಮಿತ್ರರು ನೋಡ್ತಿದ್ದಂತೆ ಆ ಅವೈದಿಕರಾದ ಮ್ಲೇಚ್ಛ ಜಾತಿ ಸೈನಿಕರು ವಿಶ್ವಾಮಿತ್ರನ ಸೈನ್ಯವನ್ನು ಧ್ವಂಸ ಮಾಡಿದರು. ವಿಶ್ವಾಮಿತ್ರರಿಗೆ ಇದ್ರ ಕಲ್ಪನೆಯೇ ಇರಲಿಲ್ಲ. ಶಬಲೆ ಅಸಹಾಯಕವಾದಂಥ ಒಂದು ಧೇನು ಹೀಗೆ ದೊಡ್ಡ ಸಂಖ್ಯೆಯಲ್ಲಿ ಸೈನ್ಯವನ್ನು ಸೃಷ್ಟಿ ಮಾಡ್ತಾಳೆ, ಆ ಸೈನ್ಯ ನಮ್ಮ ಸೈನ್ಯವನ್ನು ಸದೇ ಬಿಡುತ್ತದೆ ಅಂತ ಅವರಿಗೆ ಕಲ್ಪನೆಯೇ ಇರಲಿಲ್ಲ. ಅವರಿಗೆ ಕೋಪ ಬಂತು. ರಥದಲ್ಲಿ ಕುಳಿತುಕೊಂಡು ತಾವು ಶಸ್ತ್ರವನ್ನು ಸ್ವೀಕಾರ ಮಾಡಿ ಆ ಮ್ಲೇಚ್ಛ ಸೈನಿಕರನ್ನು ನಾನಾ ವಿಧವಾದಂಥ ಆಯುಧಗಳಿಂದ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿದರು. ತಾನು ಸೃಷ್ಟಿ ಮಾಡಿದಂಥ ನೂರಾರು ಜಾತಿಯ ಪಹ್ಲವರೆಲ್ಲ ವಿಶ್ವಾಮಿತ್ರದ ಆಯುಧಗಳಿಗೆ ಬಲಿಯಾದದ್ದನ್ನು ನೋಡಿ ಶಬಲೆ ಮತ್ತೆ ಹುಂಕಾರವನ್ನು ಮಾಡಿತು. ಸಾವಿರಾರು ಶಕರನ್ನು ಸೃಷ್ಟಿ ಮಾಡಿತು, ಶಕ ಜಾತಿಯವರನ್ನು. ಯವನರು, ಶಕರು ಆ ಪ್ರದೇಶವನ್ನೆಲ್ಲ ತುಂಬಿಕೊಂಡ್ಬಿಟ್ರು. ಶಕರು ಪ್ರಭೆಯಿಂದ ಕೂಡಿದ್ರು, ಮಹಾಪರಾಕ್ರಮಿಗಳಾಗಿದ್ದರು. ಅವರ ಮೈಬಣ್ಣ ಹೊಂಬಣ್ಣದ ಸಂಪಿಗೆ ಹೂವಿನಂತಿತ್ತು. ಇದನ್ನು ಗಮನಿಸಿ, ಸಂಪಿಗೆ ಹೂವಿನಂತಿದ್ರು. ತೀಕ್ಷ್ಣವಾದಂಥ ಖಡ್ಗವನ್ನು ಕೈಯಲ್ಲಿ ಹಿಡಿದಿದ್ರು, ಪೀತಾಂಬರವನ್ನು ಕೈಯಲ್ಲಿ ಧರಿಸಿದ್ರು. ಅಗ್ನಿಯಂತೆ ಪ್ರತಿಯೊಬ್ಬ ಸೈನಿಕನು ಕೂಡ ಹೊಳೆಯುತ್ತಾ ಇದ್ದ. ಅವರೆಲ್ಲರೂ ವಿಶ್ವಾಮಿತ್ರ ಸೈನ್ಯವನ್ನು ಮತ್ತೆ ಧ್ವಂಸ ಮಾಡಿದರು. ವಿಶ್ವಾಮಿತ್ರರು ಮತ್ತೊಮ್ಮೆ ಯುದ್ಧಕ್ಕೆ ಸಿದ್ಧರಾದರು. ನಾನಾ ಥರದ ಅಸ್ತ್ರಗಳನ್ನು ಪ್ರಯೋಗ ಮಾಡಿದರು. ಯವನ, ಕಾಂಬೋಜ, ಬರ್ಬರ ಸೈನ್ಯಗಳೆಲ್ಲ ವ್ಯಾಕುಲವಾದವು. ವಸಿಷ್ಠರು ಆಗ ಆ ಶಬಲೆಗೆ ಮತ್ತೆ ಹುರಿದುಂಬಿಸಿದರು, ಇನ್ನಷ್ಟು ಸೈನಿಕರನ್ನು ಸೃಷ್ಟಿ ಮಾಡುವಂತ. ಆಗ ಆ ಶಬಲೆ ಸೈನಿಕರನ್ನು ಸೃಷ್ಟಿ ಮಾಡುವ ಸಲುವಾಗಿ ಮತ್ತೊಮ್ಮೆ ಹುಂಬ ಅಂತ ಶಬ್ದ ಮಾಡಿತ್ತು. ಸೂರ್ಯನಿಗೆ ಸಮಾನರಾದಂಥ ಕಾಂಬೋಜ ಅನ್ನುವಂಥ ಸೈನಿಕರು ಆಗ ಹುಟ್ಟಿದರು. ಶಬಲೆಯ ಕೆಚ್ಚಲ ಪ್ರದೇಶದಿಂದ ಶಸ್ತ್ರಪಾಣಿಗಳಾದಂಥ ಬರ್ಬರರು ಹುಟ್ಟಿದರು. ಅದರ ಗುಪ್ತ ಭಾಗದಿಂದ ಯವನರು ಹುಟ್ಟಿದರು. ಪೃಷ್ಠದಿಂದ ಶಕರು ಹುಟ್ಟಿದರು. ರೋಮ ಕೂಪಗಳಿಂದ ಕಿರಾತರು, ಬೇಡ ಜಾತಿಗೆ ಸಂಬಂಧಪಟ್ಟಂಥವ್ರು ಹುಟ್ಟಿದರು. ಅಶ್ವ, ರಥ, ಗಜ ಸೈನ್ಯಗಳನ್ನೆಲ್ಲ ಅವರೆಲ್ಲ ಹೊಂದಿದ್ರು. ಅವರೆಲ್ಲ ವಿಶ್ವಾಮಿತ್ರರ ಸೈನ್ಯದ ಮೇಲೆ ಮತ್ತೊಮ್ಮೆ ಮುಗಿಬಿದ್ದರು. ವಿಶ್ವಾಮಿತ್ರರ ಚತುರಂಗ ಸಮೇತವಾದ ಸೈನ್ಯವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿದರು. ವಸಿಷ್ಠರ ಮಕ್ಕಳು ಕುಪಿತರಾಗಿ ನಾನಾ ವಿಧವಾದ ಆಯುಧಗಳನ್ನು ತೆಗೆದುಕೊಂಡು ಬಂದು ಶಾಂತರಾಗಿ ಕುಳಿತಿದ್ದಂಥ ವಸಿಷ್ಠರ ಕಡೆ ಧಾವಿಸಿದರು. ಅವರು ತಮ್ಮ ಬಳಿಗೆ ಬಂದ ಕೂಡಲೇ ಈ ವಸಿಷ್ಠರು ಸುಮ್ಮನೆ ಇರದೆ ಒಮ್ಮೆ ಜೋರಾಗಿ ಹುಂಕಾರ ಮಾಡಿ ಅವರೆಲ್ಲರನ್ನು ಕೂಡ ನಾಶ ಮಾಡಿಬಿಟ್ರು. ತಮ್ಮ ಅಪಾರವಾದಂಥ ಈ ಚತುರಂಗ ಬಲ ಮತ್ತು 100 ಜನ ಮಕ್ಕಳು
ವಿಶ್ವಾಮಿತ್ರರು 100 ಜನ ಮಕ್ಕಳು, ಅವರ ಸೈನ್ಯ ಇವೆಲ್ಲವೂ ಕೂಡ ಆ ಶಬಲೆಯ ಸೈನ್ಯದಿಂದ ಧ್ವಂಸ ಆಗಿ ಹೋಗಿತ್ತು. ವಿಶ್ವಾಮಿತ್ರರಿಗೆ ಬಹಳ ನಾಚಿಕೆ ಆಯಿತು. ಅವರು ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಲ್ಲು ಕಿತ್ತ ಹಾವಿನಂತೆ, ರಾಹುಗ್ರಸ್ತವಾದ ಸೂರ್ಯನಂತೆ ಅವರು ಕಾಂತಿಹೀನರಾದರು. ದರ್ಪ, ಬಲ, ಉತ್ಸಾಹ ಎಲ್ಲ ಉಡುಗಿ ಹೋಯಿತು. ತನ್ನ ಮುಂದಿನ ಕರ್ತವ್ಯ ಏನು ಅಂತ ಅವರು ಆಲೋಚನೆ ಮಾಡಿ ತಮ್ಮ ಒಬ್ಬ ಮಗನನ್ನು ಕರೆದರು. 100 ಜನ ಮಕ್ಕಳೆಲ್ಲ ಹತ್ತು ಹೋಗಿದ್ರು, ಮತ್ತೊಬ್ಬ ಯಾವನೊಬ್ಬ ಉಳಿದಿದ್ದಿರಬೇಕು. ಅವನನ್ನು ಕರೆದು ಛತ್ರಧರ್ಮಕ್ಕನುಸಾರವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡುವಂತ ಆಜ್ಞೆ ಮಾಡಿದರು. ಅವನಿಗೆ ರಾಜ್ಯವನ್ನು ಅವನಿಗೆ ವಹಿಸಿಕೊಟ್ಟು ಅರಣ್ಯಕ್ಕೆ ಹೊರಟರು. ಹಿಮಾಲಯ ಪರ್ವತಕ್ಕೆ ಬಂದು ತಲುಪಿದ್ರು. ಅಲ್ಲಿ ಮಹಾದೇವನ ವರಪ್ರಸಾದವನ್ನು ಪಡ್ಕೊಳ್ಳುವ ಕಾರಣಕ್ಕಾಗಿ ಕಠೋರವಾದ ತಪಸ್ಸನ್ನ ಮಾಡಿದರು. ಮಹೇಶ್ವರ ಅಲ್ಲಿ ಪ್ರತ್ಯಕ್ಷನಾದ. ಮಹಾರಾಜ, ಯಾವ ಕಾರಣಕ್ಕಾಗಿ ತಪಸ್ಸು ಮಾಡ್ತಿದ್ದಿ? ನಿನಗೆ ವರವನ್ನು ಕೊಡೋದಕ್ಕಾಗಿ ಬಂದಿದ್ದೇನೆ, ಕೇಳು ಅಂತ ಹೇಳಿದ. ಆಗ ವಿಶ್ವಾಮಿತ್ರರು ಪರಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ಈ ಮುಂದಿನ ಮಾತನ್ನು ಹೇಳಿದರು. ನನಗೆ ಸಂಪೂರ್ಣ ಧನುರ್ವೇದದ ರಹಸ್ಯವನ್ನು ಉಪದೇಶ ಮಾಡುವ, ನಿನ್ನ ಅನುಗ್ರಹದಿಂದ ನನಗೆ ತಿಳಿಯಲಿ. ಧನುರ್ವೇದದ ಎಲ್ಲ ಅಂಗಗಳು, ಧನುರ್ವೇದ ಅನ್ನೋದು ಮುಖ್ಯ ವೇದ, ಅದಕ್ಕೆ ಮತ್ತೆ ಯಾವ ಅಂಗಗಳಿವೆ, ಯಾವ ಉಪನಿಷತ್ತಿವೆ ಧನುರ್ವೇದಕ್ಕೆ ಸಂಬಂಧಪಟ್ಟದ್ದು, ಆ ಸಂಪೂರ್ಣವಾದಂಥ ರಹಸ್ಯವನ್ನೆಲ್ಲ ನನಗೆ ನೀನು ಉಪದೇಶ ಮಾಡುವ. ಯದಿ ತುಷ್ಟೋ ಮಹಾದೇವ ಧನುರ್ವೇದೋ ಮಮ ಅನಘ ಸಾಂಗೋಪಾಂಗೋಪನಿಷದ ಸ ರಹಸ್ಯ ಪ್ರದೀಯತಾಂ. ಧನುರ್ವೇದವನ್ನು ನನಗೆ ಉಪದೇಶ ಮಾಡುವಂತ ಕೇಳಿಕೊಂಡ್ರು. ಅದಲ್ಲದೆ ದೇವ, ದಾನವ, ಗಂಧರ್ವ, ಯಕ್ಷ, ರಾಕ್ಷಸ, ಮಹರ್ಷಿಗಳಲ್ಲಿ ಯಾವ್ಯಾವ ಅಸ್ತ್ರಗಳಿವೆಯೋ ಅವೆಲ್ಲವೂ ನಿನ್ನ ಅನುಗ್ರಹದಿಂದಾಗಿ ನನಗೆ ಸಿದ್ಧಿಸಲಿ. ಉಮಾಪತಿ ಏವಮಸ್ತು ಅಂತ ವರ ಕೊಟ್ಟು ಅದೃಶ್ಯನಾಗಿಬಿಟ್ಟ. ವಿಶ್ವಾಮಿತ್ರರು ಮತ್ತೆ ದರ್ಪದಿಂದ ಪರಿಪೂರ್ಣರಾಗಿ ಹುಣ್ಣಿಮೆ ದಿನ ಸಮುದ್ರ ಉಕ್ಕಿ ಬರುವಂತೆ ವಿಶ್ವಾಮಿತ್ರರು ವಸಿಷ್ಠರ ಆಶ್ರಮದ ಮೇಲೆ ದಂಡೆತ್ತಿ ಬಂದರು. ವಸಿಷ್ಠರನ್ನ ಇನ್ನು ನಾನು ಕೊಂದೇ ಬಿಟ್ಟೆ ಅಂತ ವಿಚಾರ ಮಾಡಿದ್ರು. ಅವರು ತಾವು ಪ್ರಯೋಗ ಮಾಡಿದಂತಹ ಮಹಾಸ್ತ್ರಗಳನ್ನು ಧನುಸ್ಸಿನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ವಸಿಷ್ಠರ ತಪೋವನ ಭಸ್ಮ ಆಯಿತು. 100 ಮಹಾಸ್ತ್ರಗಳನ್ನು, ಅದರ ಪರಿಣಾಮವನ್ನು ಕಂಡು ಆ ವಸಿಷ್ಠರ ಆಶ್ರಯದಲ್ಲಿದ್ದಂತಹ 100 ಮಹರ್ಷಿಗಳು ಎಲ್ಲ ದಿಕ್ಕುಗಳಿಗೆ ಪಲಾಯನ ಮಾಡಿಬಿಟ್ರು. ವಸಿಷ್ಠರ ಶಿಷ್ಯರು ಆ ವಿಶ್ವಾಮಿತ್ರರ ಅಸ್ತ್ರಗಳ ಪ್ರಭಾವವನ್ನು ತಡೆಯಲಾರದೆ ಓಡಿ ಹೋಗಿದ್ರು. ವಸಿಷ್ಠರ ಕಡೆಗೆ ಬಂದರು. ಅವರು ಬಂದು ಅವರನ್ನೇ ಶರಣಾಗತರಾದರು. ಆಗ ವಸಿಷ್ಠರು ಹೇಳಿದರು, ನಾನು ಈ ವಿಶ್ವಾಮಿತ್ರನನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡ್ತೇನೆ, ನೀವು ಭಯಪಟ್ಟು ಓಡಬೇಡಿ. ವಸಿಷ್ಠರು ವಿಶ್ವಾಮಿತ್ರನ ಕಡೆಗೆ ಬಂದು, ಶಾಂತವಾದಂತಹ ನನ್ನ ಆಶ್ರಮದ ಪರಿಸರವನ್ನು ನೀನು ನಾಶ ಮಾಡಿದ್ದಿ, ಪರಸ್ವವನ್ನು ಅಪಹಾರ ಮಾಡಲಿಕ್ಕೆ ಬಂದವನು ನೀನು, ಯಾರ ಸೊಪ್ಪನ್ನು ಕದಿಯಬಾರದು, ಅದರಲ್ಲೂ ಬ್ರಹ್ಮಸ್ವವನ್ನು ಅಪಹಾರ ಮಾಡಲಿಕ್ಕೆ ಬಂದಿದ್ದಿ, ಬ್ರಾಹ್ಮಣನ ಸಂಪತ್ತನ್ನು ಅಪಹಾರ ಮಾಡಲಿಕ್ಕೆ ಬಂದಿದ್ದಿ, ಎಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನುವಂಥ ವಿವೇಚನೆ ಇಲ್ಲದೆ ಇದ್ದವನು ನೀನು ದೀರ್ಘಕಾಲ ಉಳಿಯಲಾರೆ ಅಂತ ವಿಚಾರ ಮಾಡಿ ತಮ್ಮ ಕೈಯಲ್ಲಿದ್ದಂತಹ ಬ್ರಹ್ಮದಂಡವನ್ನು ಹಿಡಿದುಕೊಂಡು ವಿಶ್ವಾಮಿತ್ರನಿಗೆ ಎದುರಾಗಿ ನಿಂತರು. ಅವ್ರ ಹತ್ರ ಬೇರೆ ಅಸ್ತ್ರ ಇರಲಿಲ್ಲ, ಬ್ರಹ್ಮದಂಡವೇ ಒಂದು ಅಸ್ತ್ರ ಅವರಿಗೆ. ಆಗ್ನೇಯ ಅಸ್ತ್ರವನ್ನು ವಿಶ್ವಾಮಿತ್ರ ತನ್ನ ಧನಸ್ಸಿನಲ್ಲಿ ಹೂಡಿ ಆ ವಸಿಷ್ಠರ ಮೇಲೆ ಪ್ರಯೋಗ ಮಾಡಿದ. ವಸಿಷ್ಠರು ಅವನಿಗೆ ಹೇಳಿದರು, ನಿನ್ನನ್ನು ನೋಡಿ ನಾನು ಹೆದರಿ ಓಡಿ ಹೋಗ್ತೇನೆ ಅಂತ ವಿಚಾರ ಮಾಡಬೇಡ, ಇಲ್ಲೇ ನಿಂತಿದ್ದೇನೆ, ನಿನಗೇನಾದರೂ ಬಲ ಇದ್ದರೆ ನನಗೆ ಅದನ್ನು ಪ್ರದರ್ಶನ ಮಾಡು. ಯಾವೋ ಕೆಲವು ಶಸ್ತ್ರಾಸ್ತ್ರಗಳನ್ನು ಪಡ್ಕೊಂಡಿದ್ದೇನೆ ಅಂತ ದರ್ಪದಿಂದ ಇಲ್ಲಿಗೆ ಬಂದಿದ್ದಿ, ಬ್ರಹ್ಮ ಬಲದ ಮುಂದೆ ಕ್ಷತ್ರಿಯ ಬಲ ಎಷ್ಟರದು, ಅದಕ್ಕೇನಾದರೂ ಹೋಲಿಕೆ ಸ್ವಲ್ಪವಾದರೂ ಇದೆಯೋ ಹೇಗೆ? ನನ್ನ ಬ್ರಹ್ಮ ತೇಜಸ್ಸಿನ ಬಲವನ್ನು ನೀನು ನೋಡು ಅಂತ ಆ ವಿಶ್ವಾಮಿತ್ರನಿಗೆ ಹೇಳಿದರು. ಆಗ್ನೇಯಾಸ್ತ್ರಕ್ಕೆ ಎದುರಾಗಿ ಬ್ರಹ್ಮದಂಡವನ್ನು ಹಿಡಿದರು. ಆ ಘೋರವಾದಂತಹ ಆಗ್ನೇಯಾಸ್ತ್ರ ನೀರಿನಲ್ಲಿ ಬಂದು ಬಿದ್ದಂಥ ಬೆಂಕಿಯಂತೆ ತಂಪಾಗಿ ಹೋಗಿಬಿಡ್ತು, ತನ್ನ ಪ್ರಭಾವವನ್ನು ಕಳ್ಕೊಂಡು ಬಿಡ್ತು. ಆಗ್ನೇಯಾಸ್ತ್ರ ಧ್ವಂಸ ಆಗಿದ್ದನ್ನು ನೋಡಿ ವಿಶ್ವಾಮಿತ್ರರಿಗೆ ಮತ್ತಷ್ಟು ಕೋಪ ಬಂತು. ಅವರು ಒಂದೊಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ವಿಶ್ವಾಮಿತ್ರರನ್ನು ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟರು. ಅವೆಲ್ಲ ಅಸ್ತ್ರಗಳು ಕೂಡ ಏನೂ ಮಾಡಲಿಕ್ಕಾಗಲಿಲ್ಲ, ಎಲ್ಲ ವ್ಯರ್ಥ ಆದವು. ವಾರುಣ ಅಂದರೆ ವರುಣನಿಗೆ ಸಂಬಂಧಪಟ್ಟದ್ದು, ರೌದ್ರ ಅಂದರೆ ರುದ್ರನಿಗೆ ಸಂಬಂಧಪಟ್ಟದ್ದು, ಐಂದ್ರ ಇಂದ್ರನಿಗೆ ಸಂಬಂಧಪಟ್ಟದ್ದು,
ಪಾಶುಪತ, ಪಶುಪತಿಯಿಂದ ಅರ್ಜುನನಿಗೆ ಸಿಕ್ಕಿತ್ತಲ್ಲ ಅಂಥದ್ದೇ ಅಸ್ತ್ರ. ಐಶಿಕಾಸ್ತ್ರ ಅಂತ ಇನ್ನೊಂದಿದೆ. ಮಾನವ, ಮೋಹನ, ಗಾಂಧರ್ವ ಅಂದರೆ ಗಂಧರ್ವರಿಗೆ ಸಂಬಂಧಪಟ್ಟದ್ದು. ಸ್ವಾಪನ, ಮನುಷ್ಯನನ್ನು ಮಲಗಿಸಿ ಬಿಡುವಂಥದ್ದು. ಮೋಹನ ಅಂದರೆ ಮೋಹ ಬರೆಸುವಂಥದ್ದು. ಜೃಂಭಣ ಅಂದರೆ ಆಕಳಿಕೆ ಬರೆಸುವಂಥದ್ದು. ಮಾದನ, ಸಂತಾಪನ, ಮೈ ಮನಸ್ಸುಗಳು ಉರಿಯುವಂಥ ಅಸ್ತ್ರ. ವಿಲಾಪನ ಅಂದರೆ ಮನುಷ್ಯನಿಗೆ ಅಳು ದುಃಖವನ್ನು ಉಂಟು ಮಾಡುವಂಥದ್ದು. ಶೋಷಣ, ಇಡೀ ಶರೀರವನ್ನು ಒಣಗಿಸುವಂಥದ್ದು. ಧಾರಣ, ಸೀಳಿ ಹಾಕುವಂಥದ್ದು. ವಜ್ರಾಸ್ತ್ರ, ಇಂದ್ರನಲ್ಲಿರುವಂಥದ್ದು. ಬ್ರಹ್ಮಪಾಶ, ಇವಿಷ್ಟು ಅಸ್ತ್ರಗಳಾದವು. ಇನ್ನು ಮುಂದೆ ಪಾಶಗಳನ್ನು ಹೇಳ್ತಾರೆ. ಬ್ರಹ್ಮನ ಪಾಶ, ಕಾಲನ ಪಾಶ ಅಂದರೆ ಯಮನ ಪಾಶ, ವರುಣ ಪಾಶ ಅಂದರೆ ವರುಣನ ಬಳಿಯಲ್ಲಿರುವಂಥದ್ದು. ಪೈನಾಕಾಸ್ತ್ರ, ಪಿನಾಕಿ ಅಂದರೆ ಶಿವ, ಅವನ ಬಳಿ ಇರುವಂಥ ಪೈನಾಕಾಸ್ತ್ರ. 2 ವಜ್ರಾಯುಧಗಳು, ಶುಷ್ಕ ಮತ್ತು ಆರ್ದ್ರ ಅಂತ ಹಿಂದೆ ಹೇಳಿದ್ದೆ. ರಾಮನಿಗೆ ಇವೆಲ್ಲ ಅಸ್ತ್ರಗಳನ್ನು ಅವರು ಉಪದೇಶ ಮಾಡಿದ್ರು. ಒಣಗಿದ ವಜ್ರಾಸ್ತ್ರ ಮತ್ತು ಒದ್ದೆ ಆದಂಥ ವಜ್ರಾಸ್ತ್ರ. ದಂಡಾಸ್ತ್ರ, ಪೈಶಾಚಾಸ್ತ್ರ, ಕ್ರೌಂಚ, ಈ ಅಸ್ತ್ರಗಳನ್ನು ಪ್ರಯೋಗ ಮಾಡಿದರು. ಅದಲ್ಲದೆ ಚಕ್ರಗಳು, ಧರ್ಮಚಕ್ರ, ಕಾಲಚಕ್ರ, ವಿಷ್ಣು ಚಕ್ರ, ಅದನ್ನೆಲ್ಲ ಪ್ರಯೋಗ ಮಾಡಿದರು. ವಾಯವ್ಯ, ಮಥನ, ಹಯಶಿರ, ಇವೆಲ್ಲ ಅಸ್ತ್ರಗಳು. ಆಮೇಲೆ ಶಕ್ತ್ಯಾಯುಧಗಳು, ವಿಷ್ಣು ಶಕ್ತಿ ಮತ್ತು ರುದ್ರ ಶಕ್ತಿ ಅನ್ನುವಂಥ 2 ಶಕ್ತ್ಯಾಯುಧಗಳು. ಕಂಕಾಲ, ಮುಸಲ, ವಿದ್ಯಾಧರಾಸ್ತ್ರ, ಕಾಲಾಸ್ತ್ರ, ತ್ರಿಶೂಲ, ಕಪಾಲ, ಕಂಕಣಾಸ್ತ್ರ, ಈ ಎಲ್ಲ ಮಹಾಸ್ತ್ರಗಳನ್ನು ಒಂದಾದ ಮೇಲೆ ಒಂದು ವಿಶ್ವಾಮಿತ್ರನ ಮೇಲೆ ಅವರು ಪ್ರಯೋಗ ಮಾಡಿದರು. ಯಾವೂ ಕೂಡ ವಿಶ್ವಾಮಿತ್ರ ಸಮೀಪಕ್ಕೆ ಹೋಗಲಿಕ್ಕೆ ಅಸಮರ್ಥ ಆದವು. ಅದು ನೋಡಿದವ್ರಿಗೆಲ್ಲ ದೊಡ್ಡ ಆಶ್ಚರ್ಯ ಆಯಿತು. ಆ ಕೈಯಲ್ಲಿ ಹಿಡಿದಂಥ ಬ್ರಹ್ಮದಂಡ ಆ ಎಲ್ಲ ಅಸ್ತ್ರಗಳನ್ನು ನುಂಗಿ ಬಿಡ್ತಿತ್ತು. ಈ ವಿಶ್ವಾಮಿತ್ರ ಪ್ರಯೋಗ ಮಾಡಿದಂಥ ಅಸ್ತ್ರಗಳಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟದ್ದು, ಶಿವನಿಗೆ ಸಂಬಂಧಪಟ್ಟದ್ದು ಅಸ್ತ್ರಗಳೆಲ್ಲ ಇತ್ತು. ಆ ಶಿವಾದಿಗಳಿಗಿಂತ ವಿಷ್ಣುವಿಗಿಂತ ವಸಿಷ್ಠರು ದೊಡ್ಡವರೇನಲ್ಲ. ಆದರೆ ಅಸ್ತ್ರ ಎಷ್ಟೇ ದೊಡ್ಡದಾದರೂ ಕೂಡ ಅದನ್ನು ಪ್ರಯೋಗ ಮಾಡಿದಂಥ ವಿಶ್ವಾಮಿತ್ರ ಈಗಾಗಲೇ ಪತಿತನಾಗಿಬಿಟ್ಟಿದ್ದ. ತನ್ನ ಶಕ್ತಿಯನ್ನು ಕಳ್ಕೊಂಡಿದ್ದ. ತನ್ನ ಶಕ್ತಿಯನ್ನು ಕಳ್ಕೊಂಡಿದ್ದರಿಂದ ಬ್ರಹ್ಮಜ್ಞಾನಿಯಾದಂಥ ವಸಿಷ್ಠರ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಕ್ಕಾಗಿ ವಿಷ್ಣುವಿನ ಅಸ್ತ್ರವಾಗಲಿ ಶಿವನ ಅಸ್ತ್ರವಾಗಲಿ ಏನೂ ಕಾರ್ಯವನ್ನು ಮಾಡಲಿಕ್ಕೆ ಅಸಮರ್ಥ ಆಯಿತು ಅಂತ ಅದನ್ನು ಗಮನಿಸಬೇಕು. ಕಪಾಲಾಸ್ತ್ರ ಅಂತ ಹೀಗೆಲ್ಲ ಇದೆ. ಕಪಾಲ ಅನ್ನೋದು ಒಂದು ಅಸ್ತ್ರನೇ. ನರಸಿಂಹನ ಸ್ತೋತ್ರ ಮಾಡುವಾಗ, ನರಸಿಂಹ ರೂಪಿಯಾದಂಥ ಭಗವಂತನ ಸ್ತೋತ್ರ ಮಾಡುವಾಗ 4 ಭುಜನಾದಂಥ ನರಸಿಂಹ, 8 ಭುಜನಾದಂಥ ನರಸಿಂಹ ಮತ್ತು 16 ಬಾಹುವಾದಂಥ ನರಸಿಂಹ, ಹೀಗೆಲ್ಲ ಉಪಾಸನೆ ಮಾಡೋದು ಬೇರೆ ಬೇರೆ ಪದ್ಧತಿಗಳಲ್ಲಿದೆ. ತಮಿಳುನಾಡಿನಲ್ಲಿ ಒಂದು ಕಡೆ 16 ಬಾಹುಗಳಿಂದ ಕೂಡಿದಂಥ ನರಸಿಂಹನ ದೇವಸ್ಥಾನ ಇದೆ, ಪಾಂಡಿಚೇರಿಗೆ ಸಮೀಪದಲ್ಲಿ. ಆಮೇಲೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಬಾಳಗಾರು ಅಂತ ಏನೋ ಕ್ಷೇತ್ರ ಇದೆ. ಅಲ್ಲಿ ಬಾಳಗಾರಿನಲ್ಲಿ ಒಂದು ವೈಷ್ಣವ ಮಾಧವ ಮಠ ಇದೆ, ಬಾಳಗಾರು ಮಠ ಅಂತ ಹೇಳಿ. ಆ ಮಠದ ಮೂಲ ದೇವರು, ಪಟ್ಟದ ದೇವರು, ಅದು ಒಂದು ಕೂಡ ನರಸಿಂಹನೇ. 16 ಬಾಹು ನರಸಿಂಹ ಅಂತ ನೆನಪು. ಹರಿಧರ ಮಸಿಖೇಟವು ಚಾಪಬಾಣೆ ಗದಾಂಸನ್ ಮುಸಲಮಸಿ ಕಪಾಲಂ ಚಾಂಕುಶಂ ಪಾಶಶೂಲೌ ಕರಯುಗಲ ಧೃತಾಂಕಸ್ಥ ವಿಭಿನ್ನಾರಿವಕ್ಷೋ ದಹ ದಹ ನರಸಿಂಹ ಸಸ್ಯ ವೀರ್ಯಾಹಿತಮ್ಮೆ ಅಂಥೇಳಿ ಆ ನರಸಿಂಹರೂಪಿ ಭಗವಂತನು 16 ಬಾಹುಗಳ ವರ್ಣನೆ. ಶಂಖ ಚಕ್ರ, ಹರಿಧರಂ, ಅತಿಖೇಟವು, ಮತ್ತೆ ಇನ್ನೆರಡು ಕೈಗಳಲ್ಲಿ ಖಡ್ಗ ಮತ್ತು ಢಾಲು, ಅತಿಖೇಟವು. ಚಾಪ ಬಾಣೆ, 5 ಮತ್ತು 6ನೇ ಕೈಗಳಲ್ಲಿ ಬಿಲ್ಲು ಮತ್ತು ಬಾಣ. 7 ಮತ್ತು 8ನೇ ಕೈಯಲ್ಲಿ ಗದಾಂ ಸನ್ ಮುಸಲಂ, ಒಂದು ಕೈಯಲ್ಲಿ ಗದೆ ಮತ್ತೊಂದು ಕೈಯಲ್ಲಿ ಒನಕೆ. 7, 8 ಆಯಿತು. ಗದಾಂ ಸನ್ ಮುಸಲಂ. ಅಪಿ ಕಪಾಲಂಚ ಅಂಕುಶಂ, ಕಪಾಲದಕ್ಕಾಗಿ ಇದನ್ನು ಹೇಳಿದೆ ನಾನು. 9 ಮತ್ತು 10ನೇ ಕೈಯಲ್ಲಿ ಒಂದು ಕಡೆ ಕಪಾಲ, ಮತ್ತೊಂದು ಕೈಯಲ್ಲಿ ಅಂಕುಶ. ಕಪಾಲ ಅನ್ನೋದು ಮಾನವ ರೂಪಿಯಾದಂಥ ಮಾನವನ ಕಪಾಲ ಹೀಗೇನಿರ್ತದಲ್ಲ ಆ ಥರದ್ದು, ಅಥವಾ ಕಪಾಲಾಸ್ತ್ರ ಅಂತ ಇಲ್ಲೇನಿದೆಯಲ್ಲ ಆ ಕಪಾಲದ ಒಂದು ವಿಶಿಷ್ಟವಾದ ಯಾವುದೋ ಅಸ್ತ್ರ ಇದ್ದಿರಬೇಕು. ಕಪಾಲ ಮತ್ತು ಅಂಕುಶಂ. ಅದಾದಮೇಲೆ 11 ಮತ್ತು 12ನೇ ಕೈಯಲ್ಲಿ ಪಾಶ ಶೂಲವು, ಒಂದು ಕೈಯಲ್ಲಿ ಪಾಶ ಹಗ್ಗ ಮತ್ತೊಂದು ಕೈಯಲ್ಲಿ ತ್ರಿಶೂಲ. 11, 12ನೇದ್ದಾಯಿತು. 13 ಮತ್ತು 14ನೇ 2 ಕೈಗಳಿಂದ ಶತ್ರುವಿನ ಎದೆಯನ್ನು ಸೀಳಿದ್ದಾನೆ. ಕರಯಬಲ ಧೃತ ಆಂತ್ರಸ್ಥ ವಿಭಿನ್ನಾರಿ ವಕ್ಷ, 2 ಕೈಗಳಿಂದ ಆ ಶತ್ರುವಾದ ಹಿರಣ್ಯಕಶಿಪುವಿನ ಎದೆಯನ್ನು ಸೀಳಿ 15 ಮತ್ತು 16ನೇ ಕೈಗಳಿಂದ ಆ ಕರಳನ್ನು ತೆಗೆದು ತನ್ನ ಕೊರಳಿಗೆ ಮಾಲೆಯನ್ನಾಗಿ ಧರಿಸಿದ್ದಾನೆ ಅಂಥೇಳಿ 16 ಕೈಗಳಿಂದ ಕೂಡಿದಂಥ ನರಸಿಂಹನ ವರ್ಣನೆ ಅದು. ಕಪಾಲ ಅಂತ ಅಲ್ಲೇನು ಬಂತಲ್ಲ, ಕಪಾಲಾಸ್ತ್ರ ಅಂತ ಇಲ್ಲಿ ಬಂದದ್ದಕ್ಕಾಗಿ
ಅದನ್ನು ನೆನಪು ಮಾಡ್ಕೊಂಡು ಹೇಳಿದಷ್ಟೆ. ಹೀಗೆ ಇವೆಲ್ಲ ಅಸ್ತ್ರಗಳು ವಿಷ್ಣು, ಬ್ರಹ್ಮ, ಇಂದ್ರ, ಶಿವ, ನಾನಾ ದಿಕ್ಪಾಲಕರು ಅವರಿಂದ ಎಲ್ಲ ಕೊಡಲ್ಪಟ್ಟಂಥ ಅಸ್ತ್ರಗಳಿವೆ. ಯಾವ ಅಸ್ತ್ರಗಳನ್ನು ಕೂಡ ವಿಶ್ವಾಮಿತ್ರ ತಾನು ಸ್ವತಃ ದುರ್ಬಲ ಆಗಿಬಿಟ್ಟಿದ್ದ. ಬ್ರಹ್ಮಸ್ವವನ್ನು ಅಪಹಾರ ಮಾಡೋದ್ರ ಮೂಲಕ ತಾನೇ ಶಕ್ತಿ ಗುಂದಿದವನಾಗಿದ್ದಾದ್ದರಿಂದ ವಸಿಷ್ಠನ ಮೇಲೆ ಯಾವ ಕೂಡ ಪ್ರಯೋಗ ಮಾಡಲಿಕ್ಕೆ ಸಮರ್ಥವಾಗಲಿಲ್ಲ. ವಿಶ್ವಾಮಿತ್ರ ಆಲೋಚನೆ ಮಾಡಿದ, ಇನ್ನು ಯಾವ ಅಸ್ತ್ರವೂ ಉಳಿದಿದ್ದಿಲ್ಲ, ಉಳಿದಿದ್ದೊಂದೇ ಬ್ರಹ್ಮಾಸ್ತ್ರ ಒಂದೇ. ಬ್ರಹ್ಮಾಸ್ತ್ರದ ಮುಂದೆ ಯಾವ ಅಸ್ತ್ರವೂ ಇಲ್ಲವೇ ಇಲ್ಲ. ಬ್ರಹ್ಮಾಸ್ತ್ರವನ್ನು ಧನುಸ್ಸಿನಲ್ಲಿ ಆಲೋಚನೆ ಮಾಡಿ ಅದನ್ನು ವಿಶ್ವಾಮಿತ್ರನ ಮೇಲೆ ಪ್ರಯೋಗ ಮಾಡಿದ. ಯಾರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಆಲೋಚನೆ ಮಾಡಲಿಲ್ಲ. ತೀರಾ ಬ್ರಹ್ಮದ್ವೇಷಿಗಳಾದವರು, ದೈವದ್ವೇಷಿಗಳಾದವರು, ಭಗವದ್ವೇಷಿಗಳಾದವ್ರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು. ತನ್ನ ಇಚ್ಛೆ ಈಡೇರಲಿಲ್ಲ, ತನಗೆ ಬೇಕಾದಂಥ ಧೇನುವನ್ನು ವಸಿಷ್ಠನು ಕೊಡಲಿಲ್ಲ ಅಂತ ತನ್ನ ಸ್ವಾರ್ಥಕ್ಕಾಗಿ ವಿಶ್ವಾಮಿತ್ರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಬ್ರಹ್ಮಾಸ್ತ್ರವನ್ನು ವಿಶ್ವಾಮಿತ್ರರು ಕೈಯಲ್ಲಿ ಹಿಡಿದಾಗ ಅದನ್ನು ನೋಡಿ ಎಲ್ಲ ದೇವತೆಗಳಿಗೂ ಭಯ ಆಯಿತು. ಅಗ್ನಿ ಮೊದಲಾದ ದೇವತೆಗಳು, ಋಷಿಗಳು, ಗಂಧರ್ವರು, ಸರ್ಪಗಳು ಭ್ರಾಂತರಾದರು. ಮೂರು ಲೋಕಗಳು ಕೂಡ ಭಯದಿಂದ ಕಳವಳಗೊಂಡವು. ಬ್ರಹ್ಮಾಸ್ತ್ರ ಭಯಂಕರವಾದಂತಹ ಶಬ್ದ ಮಾಡ್ತಾ ವಸಿಷ್ಠರಿಗೆ ಎದುರಾಗಿ ಹೋಯಿತು. ವಸಿಷ್ಠರು ತಾವು ಕೈಯಲ್ಲಿ ಹಿಡಿದಂಥ ಬ್ರಹ್ಮದಂಡದ ಮೂಲಕ ಆ ಬ್ರಹ್ಮಾಸ್ತ್ರವನ್ನು ಕೂಡ ನುಂಗಿಬಿಟ್ರು. ಅದು ಅಲ್ಲಿ ತನ್ನ ಪ್ರಭಾವವನ್ನು ಕಳ್ಕೊಂಡು ಹೊರಟೋಯ್ತು. ಆಗ ನೋಡಿದ್ರೆ ಆ ಬ್ರಹ್ಮದಂಡ ಅಂದರೆ ಅದು ಹೇಗೆ ಇದ್ದಿರಬೇಕು? ಅದೇನೋ ಒಂದು ಕಟ್ಟಿಗೆ ತುಂಡೆ, ಅಥವಾ ನೀವು ಯಾವ್ದಾದ್ರು ಋಷಿಗಳ ಚಿತ್ರದಲ್ಲಿ ನೋಡಿರ್ಬೇಕು, ಕೈ ಹೀಗೆ ಇಟ್ಕೊಳ್ಳಿಕ್ಕಾಗಿ ಒಂದು ಸಪೋರ್ಟ್ಗಾಗಿ ಕೊಟ್ಟಿರ್ತಲ್ಲ ಅಂಥ ದಂಡನ ಅಂಥದ್ದೊಂದು ದಂಡ ಇದ್ದಿರಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೇನು ಆಯುಧ ಇರಲಿಕ್ಕಿಲ್ಲ ಅದು. ಆ ಆಯುಧದಿಂದ ಯಾವ ಋಷಿಯು ಕೂಡ ಬ್ರಹ್ಮದಂಡ ದಂಡದಿಂದ ಯಾರನ್ನಾರು ಹೊಡೆದದ್ದು ವರ್ಣನೆ ನಾವೆಲ್ಲಿ ಕೇಳಿಲ್ಲ. ಅದೇನು ದೊಡ್ಡ ಆಯುಧ ಅಲ್ಲ, ಅದು ಶಕ್ತಿ ಆ ಬ್ರಹ್ಮದಂಡದ್ದಲ್ಲ, ಶಕ್ತಿ ಆ ಬ್ರಹ್ಮ ಜ್ಞಾನ ಅಂತ ವಸಿಷ್ಠರು. ಹೀಗೆ ಆ ಶಕ್ತಿಯ ಮೂಲಕ ಅವರು ಆ ವಿಶ್ವಾಮಿತ್ರನ ಬ್ರಹ್ಮಾಸ್ತ್ರವನ್ನು ಸಮೇತವಾಗಿ ನುಂಗಿಬಿಟ್ರು. ಬ್ರಹ್ಮಾಸ್ತ್ರವನ್ನು ಅವರು ತಮ್ಮ ಶರೀರದಲ್ಲಿ ಅಡಗಿಸಿಕೊಂಡು ಬಿಟ್ಟ ಮೇಲೆ ಅವರ ಇಡೀ ಶರೀರ ಬೆಂಕಿಯಂತೆ ಜ್ವಲಿಸಲಿಕ್ಕೆ ಪ್ರಾರಂಭ ಆಯಿತು. ಅವ್ರಿಗೆ ತೊಂದರೆ ಆಗಲಿಲ್ಲ. ಅದರಿಂದ ಅವ್ರ ಶರೀರಕ್ಕೆ ಅಂತ ಭಯಂಕರವಾದಂಥ ರೂಪ ಬಂತು. ಯಾರಿಗೂ ಅದನ್ನು ನೋಡಲಿಕ್ಕೆ ಆಗ್ತಿರ್ಲಿಲ್ಲ. ಹೊಗೆಯಿಂದ ವ್ಯಾಪ್ತವಾದಂಥ ಬೆಂಕಿಯ ಕಿಡಿಗಳು ಆ ವಸಿಷ್ಠರ ಇಡೀ ಶರೀರದಿಂದ ಹೊರಗೆ ಬಂದವು. ರೋಮಕೂಪಗಳಿಂದ, ಒಂದೊಂದು ರೋಮಕೂಪಗಳಿಂದ ಕೂಡ ಬೆಂಕಿಯ ಕಿಡಿ ಹೊರಗೆ ಬಂದಿತ್ತು ಅಂತ ಹೇಳ್ತದೆ ರಾಮಾಯಣ. ಬ್ರಹ್ಮಾಸ್ತ್ರಂ ಗ್ರಸಮಾನಸ್ಯ ವಸಿಷ್ಠಸ್ಯ ಮಹಾತ್ಮನಃ ತ್ರೈಲೋಕ್ಯ ಮೋಹನಂ ರೌದ್ರಂ. ಆ ವಸಿಷ್ಠರ ರೂಪವನ್ನು ಬೇರೆ ಯಾರಿಗೂ ನೋಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ರೂಪಮಾಸೀತ್ ಸುದಾರುಣಂ ರೋಮಕೂಪೇಶು ಸರ್ವೇಷು ವಸಿಷ್ಠಸ್ಯ ಮಹಾತ್ಮನಃ ಮರೀಚ್ಯೈವ ನಿಷ್ಪೇತು ಅಗ್ನೇಃ ಧೂಮಕುಲಾಶ್ಚಿಷಃ. ಬೆಂಕಿಯ ಕಿಡಿಗಳು ಅವರ ರೋಮಕೂಪದಿಂದ ಹೊರಗೆ ಬಂದವು. ಅವರ ಕೈಯಲ್ಲಿದ್ದಂಥ ಬ್ರಹ್ಮದಂಡವೂ ಕೂಡ ಮತ್ತೊಂದು ಯಮದಂಡದಂತೆ, ಕಾಲಾಗ್ನಿಯಂತೆ, ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸಲಿಕ್ಕೆ ಪ್ರಾರಂಭ ಆಯಿತು. ಆ ವಿಶ್ವಾಮಿತ್ರದ ಅಸ್ತ್ರಗಳನ್ನೆಲ್ಲ ವಸಿಷ್ಠರು ಹೀಗೆ ನುಂಗಿದ ಮೇಲೆ ವಸಿಷ್ಠರ ಆಶ್ರಮದ ಋಷಿಗಳು ಅವರನ್ನು ಹೀಗೆ ಪ್ರಾರ್ಥನೆ ಮಾಡಿದರು. ಮಹಾನುಭಾವರಾದ ವಸಿಷ್ಠರೇ, ತಮ್ಮ ಬ್ರಹ್ಮ ತೇಜಸ್ಸಿನ ಬಲ ಏನಿದೆ ಅದು ಅಮೋಘವಾದದ್ದು. ವಿಶ್ವಾಮಿತ್ರರನ್ನು ನೀವು ಸೋಲಿಸಿಬಿಟ್ರಿ. ನೀವು ಪ್ರಸನ್ನರಾಗಿರಿ. ನಿಮ್ಮ ಬ್ರಹ್ಮ ತೇಜಸ್ಸಿನ ಬಲದಿಂದ ಬ್ರಹ್ಮಾಸ್ತ್ರವನ್ನು ನೀವು ಅಡಗಿಸಿಕೊಂಡಿದ್ದೀರಿ. ಮೂರು ಲೋಕಗಳು ಕೂಡ ದುಃಖದಿಂದ ಬಿಡುಗಡೆ ಹೊಂದಲಿ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರೆ ಯಾರ ಮೇಲೆ ಪ್ರಯೋಗ ಆಗುತ್ತದೆ ಅವರಿಗಷ್ಟೇ ದುಃಖ ಅಲ್ಲ, ಅದು ಸುತ್ತಮುತ್ತಲು ಇದ್ದಂಥವ್ರು ಎಲ್ಲರಿಗೂ ಕೂಡ ಅದರಿಂದ ಕಳವಳ ಆಗ್ತದೆ, ಅದರ ಸ್ವರೂಪವನ್ನು ನೋಡಿ ಅಂತ ಅದನ್ನು ಹೇಳ್ತಾರೆ. ಆಗ ವಸಿಷ್ಠರು ತಮ್ಮ ಉಗ್ರವಾದಂಥ ರೂಪವನ್ನು ಶಾಂತಗೊಳಿಸಿದರು. ಪರಾಜಿತರಾದಂತಹ ವಿಶ್ವಾಮಿತ್ರರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ಒಂದು ಮಾತು ಹೇಳಿದರು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿ ಮೇ. ಕ್ಷತ್ರಿಯರ ಬಲಕ್ಕೆ ಧಿಕ್ಕಾರ ಇರಲಿ, ಬ್ರಹ್ಮ ತೇಜಸ್ಸಿನ ಬಲವೇ ನಿಜವಾದ ಬಲ. ನಾನು ತಪಸ್ಸಿನಿಂದ ಸಂಪಾದನೆ ಮಾಡಿದಂಥ ಮಹಾಸ್ತ್ರಗಳೆಲ್ಲವೂ ಕೂಡ ಈ ಬ್ರಹ್ಮದ ದಂಡದ ಪ್ರಭಾವಕ್ಕೊಳಗಾಗಿ ನಿರ್ವೀರ್ಯಾಗಿ ಹೋಗಿವೆ. ಬ್ರಹ್ಮ ತೇಜಸ್ಸಿನ ಬಲವನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ನಾನು ಇನ್ನು ಮುಂದೆ ಜಿತೇಂದ್ರಿಯನಾಗಿ ಶಾಂತಚಿತ್ತನಾಗಿ ಬ್ರಹ್ಮತ್ವವನ್ನು ಪಡ್ಕೊಳ್ಳಿಕ್ಕಾಗಿ ಮಹಾ ತಪಸ್ಸನ್ನು ಮಾಡ್ತೀನಿ ಅಂತ ಆಗ ಅವರು ನಿರ್ಧಾರ ಮಾಡಿದರು. ಇಲ್ಲಿ
ಕ್ಷತ್ರಿಯ ಬಲ ಅಂತಂದರೆ ಕ್ಷತ್ರಿಯ ಜಾತಿಯ ಬಲ, ಅದಕ್ಕಿಂತ ಬ್ರಾಹ್ಮಣನ ಬಲ ಅಂತ ಹೀಗೆ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಯಾವುದೇ ಬಲ ಇರಲಿ, ತೋಳ್ಬಲ, ಅಧಿಕಾರ ಬಲ, ಧನಬಲಕ್ಕಿಂತ ಬ್ರಹ್ಮಜ್ಞಾನದ ಬಲ ಏನಿದೆ ಅದು ಮಹತ್ವದ್ದು ಅಂತ ಅದಕ್ಕೆ ಅರ್ಥ. ಆ ಅಂತರಾರ್ಥವನ್ನು ವಿಶ್ವಾಮಿತ್ರರು ಕೂಡ ಅದನ್ನ ಮನವರಿಕೆ ಮಾಡಿಕೊಂಡ್ರು. ಹಾಗಾಗಿ ನಾನು ಇವತ್ತು ಕ್ಷತ್ರಿಯನಾಗಿ ಆಡಳಿತಗಾರನಾಗಿ ಏನಿದ್ದೇನೆ, ನಾನು ನನ್ನ ತೋಳ್ಬಲ, ಅಧಿಕಾರ ಬಲ, ಧನಬಲ ಇದನ್ನೆಲ್ಲವನ್ನು ಕೂಡ ವ್ಯರ್ಥ ಅಂತ ಮನಗಂಡು ಬ್ರಹ್ಮಜ್ಞಾನಿ ಆಗುವಂಥ ಶಕ್ತಿಯನ್ನು ಗಳಿಸ್ಕೋತೇನೆ ಅಂತ ಆಲೋಚನೆ ಮಾಡಿದ್ರು ಅವರು. ಈ ರಾಮಾಯಣದಲ್ಲಿ ಆ ಮಾತು ಒಂದು ಕಡೆ ಬರಲಿಲ್ಲ, ಮುಂದೆ ಅದು ಮಹಾಭಾರತದಲ್ಲೆಲ್ಲೋ ಎಲ್ಲೋ ಒಂದು ಕಡೆ ಬರೋದಿದೆ. ವಿಶ್ವಾಮಿತ್ರರು ಒಂದೇ ಬಾರಿ ವಸಿಷ್ಠರ ಮೇಲೆ ಆಕ್ರಮಣ ಮಾಡಿದ್ದಲ್ಲ, ಇಲ್ಲಿ ಒಂದು ಸರಿ ಆಕ್ರಮಣ ಮಾಡಿದ್ದಿದೆ, ಮತ್ತೂ ಒಂದು ಬಾರಿ ಆಕ್ರಮಣ ಮಾಡಿ ವಸಿಷ್ಠರ 100 ಜನ ಮಕ್ಕಳನ್ನು ಕೂಡ ಕೊಂದು ಹಾಕಿಬಿಟ್ರು. ವಸಿಷ್ಠರು 100 ಜನ ವಿಶ್ವಾಮಿತ್ರರ ಮಕ್ಕಳನ್ನು ಕೊಂದಿದ್ರಲ್ಲ, ಅದಕ್ಕೆ ಪ್ರತೀಕಾರವಾಗಿ ವಿಶ್ವಾಮಿತ್ರರು ಕೂಡ ವಸಿಷ್ಠರ 100 ಜನ ಮಕ್ಕಳನ್ನು ಕೊಂದರು. ವಸಿಷ್ಠರಿಗೆ ತೀವ್ರವಾದ ದುಃಖ ಆಯಿತು. ಅದರಲ್ಲಿ ಅವರ ಹಿರಿಯ ಮಗ ಶಕ್ತಿಯನ್ನು ಅವನು ಸೇರಿದ್ದ ಸತ್ತವರಲ್ಲಿ. ಅದು ಯಾವ ಪುರಾಣ ಅಂತ ನೆನಪಿಲ್ಲ, ಬಹುಶಃ ಮಹಾಭಾರತ ಇದ್ದಿರಬೇಕು. 100 ಮಕ್ಕಳನ್ನು ಕಳ್ಕೊಂಡ ಮೇಲೆ ಆತ್ಮಜ್ಞಾನಿಯಾದಂತಹ ವಸಿಷ್ಠರಿಗೂ ಕೂಡ ತೀವ್ರವಾದ ದುಃಖ ಆಗಿ ಶರೀರವನ್ನು ಪರಿತ್ಯಾಗ ಮಾಡ್ತೇನೆ ಅಂತ ಹೊರಟು ಬಿಟ್ರು. ನದಿಗೆ ಬಂದು ನದಿಯಲ್ಲಿ ಧುಮುಕಿ ಶರೀರವನ್ನು ಪರಿತ್ಯಾಗ ಮಾಡಿಬಿಡ್ತೇನೆ ಅಂತ ಹೊರಟಿದ್ರು. ಆಗ ಅವರ ಸೊಸೆ, ನಾನು ನಿಮ್ಮ ಮಗನ ಪತ್ನಿ ಗರ್ಭಿಣಿಯಾಗಿದ್ದೇನೆ, ನೀವು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಪ್ರಾರ್ಥನೆ ಮಾಡಿದ್ಲು. ಆಗ ವಸಿಷ್ಠನ ಮಗನಾದಂತಹ ಶಕ್ತಿಯ ಪತ್ನಿಯಾದ ಅವಳಿಂದ ಪರಾಶರ ಹುಟ್ಟಿದ. ಮುಂದೆ ಆ ಪರಾಶರನಿಗಾಗಿ ಇವರು ಬದುಕಿದ್ರು, ದುಃಖವನ್ನೆಲ್ಲ ಮರೆತರು. ಪರಾಶರನಿಂದನೇ ಮುಂದೆ ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು ಜನಿಸಿದರು ಅಂತ ಅದು ಮಹಾಭಾರತದಿಂದ ಎಲ್ಲೋ ಇದೆ, ಇಲ್ಲಿ ಬರಲಿಲ್ಲ ಅದು. ಎಲ್ಲ ಅದು ಬೇರೆ ಕಡೆ ಎಲ್ಲೋ ಓದಿದ್ದು, ಎಲ್ಲೋ ವಿಷ್ಣು ಪುರಾಣ, ಪದ್ಮ ಪುರಾಣ ಎಲ್ಲೋ ಇದ್ದಿರಬೇಕು ಅಂತ ಓದಿದ ಜನಕ್ಕೆ ಇಲ್ಲಿ ಬಂದಿಲ್ಲ. ಅಲ್ಲೇ ಅವರು ನಿರ್ಧಾರ ಮಾಡಿದರು, ನಾನು ಜಿತೇಂದ್ರಿಯನಾಗಿ ಮತ್ತು ಶಾಂತಚಿತ್ತನಾಗಿ ತದೇತ ಪ್ರಸಮೀಕ್ಷಾಹಂ ಪ್ರಸನ್ನ ಇಂದ್ರಿಯ ಮಾನಸಃ, ವಸಿಷ್ಠರ ಮೇಲಿನ ದ್ವೇಷ ಇತ್ಯಾದಿಗಳನ್ನು ಬಿಡ್ತೇನೆ, ಮನಸ್ಸಿಗೆ ಪ್ರಸನ್ನತೆಯನ್ನು ತಂದುಕೊಳ್ತೇನೆ, ಕೋಪ, ಸಿಟ್ಟು, ಕಾಮ, ಕ್ರೋಧ ಇವನ್ನೆಲ್ಲವನ್ನು ಪರಿತ್ಯಾಗ ಮಾಡ್ತೇನೆ ಅಂತ ಅವರು ಆಲೋಚನೆ ಮಾಡಿದರು. ಆಲೋಚನೆ ಮಾಡಿ ತಪೋ ಮಹತ್ ಸಮಾಸ್ಥಾಸ್ಯೆ ಯದ್ವೈ ಬ್ರಹ್ಮತ್ವಕಾರಕಂ, ನಾನು ಬ್ರಹ್ಮಜ್ಞಾನಿ ಆಗಬೇಕು, ಅದಕ್ಕಾಗಿ ಪ್ರಯತ್ನ ಪಡ್ತೀನಿ ಅಂತ ಅವರು ತಪಸ್ಸನ್ನು ಮಾಡ್ತೀನಿ ಅಂತ ಹೊರಟು ದೀರ್ಘವಾಗಿ ನಿಟ್ಟುಸಿರು ಪಡ್ತಾ ಆ ವಸಿಷ್ಠರನ್ನು ತಮ್ಮ ಶತ್ರು ಅಂತಲೇ ಭಾವಿಸಿದ್ರು. ಇನ್ನು ಪೂರ್ಣವಾಗಿ ಅವರಿಗೆ ಅದು ಹೋಗಿರಲಿಲ್ಲ ಮನಸ್ಸಿನಲ್ಲಿ. ನಾನು ದ್ವೇಷಾದಿಗಳನ್ನು ಪರಿತ್ಯಾಗ ಮಾಡ್ತೀನಿ ಅಂತ ಅನ್ಕೊಂಡಿದ್ರು. ಆದರೂ ಅವರು ಹಂತ ಹಂತವಾಗಿ ದಾಟಬೇಕಾಗಿತ್ತು. ಹಂತ ಹಂತವಾಗಿ ದಾಟಿದ್ದು ನೀನು ಮುಂದೆ ತೋರಿಸ್ತಾರೆ. ಕಾಮ, ಕ್ರೋಧ ಇತ್ಯಾದಿಗಳನ್ನು ಹಂತ ಹಂತವಾಗಿ ವಸಿಷ್ಠರ ಸಿಟ್ಟಿನಿಂದ ಇವರು ದಾಟಿದ್ದನ್ನು ತೋರಿಸ್ತಾರೆ. ಸಿಟ್ಟನ್ನು ಬಿಡ್ತೇನೆ ಅಂತ ಇವ್ರಿಗೆ ಅಂದರು. ಆದರೆ ಮುಂದಿನ ಸರ್ಕದಲ್ಲಿ ಅವ್ರಿಗೆ ಇನ್ನೂ ಸಿಟ್ಟು ಹೋಗಿರಲಿಲ್ಲ. ಕೃತ ವೈರಹ, ಇನ್ನೂ ವೈರ ಅವರ ಮನಸ್ಸಿನಲ್ಲಿ ಇತ್ತು. ಅಥವಾ ಕೃತ ವೈರ ಅನ್ನೋದಕ್ಕೆ ವೈರವನ್ನು ಮರೆತಿದ್ರು ಅಂತ ಹೀಗೂ ಅರ್ಥ ಮಾಡ್ಬೋದು. ಸಂಸ್ಕೃತ ಶಬ್ದಕ್ಕೆ ಎರಡೂ ಥರ ಅರ್ಥ ಮಾಡ್ಬೋದು. ವೈರವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು, ದೀರ್ಘವಾಗಿ ನಿಟ್ಟುಸಿರು ಬಿಡ್ತಿದ್ರು ಅಂತ ಇಲ್ಲಿ ಕನ್ನಡ ವ್ಯಾಖ್ಯಾನಕಾರರು ಅನುವಾದ ಮಾಡ್ತಾರೆ. ಕೃತ ವೈರ, ವಸಿಷ್ಠನ ಮೇಲೆ ಸಾಕಷ್ಟು ವೈರವನ್ನೇನೋ ಮಾಡಿದೆ, ಆದರೆ ಅದೆಲ್ಲ ವ್ಯರ್ಥ ಆಯಿತು, ಇನ್ನು ವೈರ ಬೇಡ ಅಂತ ಆಲೋಚನೆ ಮಾಡ್ಕೊಂಡಿದ್ರು ಅಂತ ಅರ್ಥ ನನಗೆ ಕಾಣಿಸ್ತದೆ. ತಮ್ಮ ಮಹಾರಾಣಿಯನ್ನೇ ಕರ್ಕೊಂಡು ಹೋದರು, ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋಗಿ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕೇವಲ ಗಡ್ಡೆ ಗೆಣಸುಗಳನ್ನು ತಿಂದ ತಪಸ್ಸು ಮಾಡಿದರು. ಅವರಿಗೆ ಹವಿಷ್ಯಂದ, ಮಧುಷ್ಯಂದ, ದೃಢನೇತ್ರ, ಮಹಾರಥ ಅನ್ನುವಂಥ 4 ಜನ ಮಕ್ಕಳು ಜನಿಸಿದರು. 1000 ವರ್ಷ ತಪಸ್ಸು ಮಾಡಿದ ಮೇಲೆ ಲೋಕಪಿತಾಮಹನಾದ ಚತುರ್ಮುಖ ಅವರಿಗೆ ಪ್ರತ್ಯಕ್ಷನಾದ ಈ ಸುಮಧುರವಾದಂಥ ಮಾತನ್ನು ಹೇಳಿದ. ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇನೆ, ನೀನೀಗ ರಾಜರ್ಷಿ ಆಗಿದ್ದಿ. ಒಂದೇ ಪಟ್ಟ ಮೇಲೆ ಹರಿದ್ರು ಅವರು. ಇಷ್ಟೆಲ್ಲ ತಪಸ್ಸು ಮಾಡಿಯೂ ಕೂಡ ರಾಜನಾಗಿದ್ದವರು ರಾಜರ್ಷಿ ಆದರು. ಈಗಿನ ಕಾಲದಲ್ಲಿಯೂ ಕೂಡ ದೊಡ್ಡ ದೊಡ್ಡ ಆಡಳಿತಗಾರರು ರಾಜರಾದವರು ಒಂದು ವೇಳೆ ತತ್ವಜ್ಞಾನ, ಧಾರ್ಮಿಕ ಕೃತ್ಯ ಮೊದಲಾದವುಗಳಲ್ಲಿ ಆಸಕ್ತಿ ತೋರಿಸಿದರೆ ಅವ್ರನ್ನ ರಾಜರ್ಷಿ ಅಂತ ಕರೆಯೋದನ್ನು ನೀವೆಲ್ಲರೂ ಕೇಳಿರ್ತೀರಿ. ಅಂತೂ ಮೊದಲು ರಾಜನಾಗಿದ್ದವನು ರುದ್ರನನ್ನು ತಪಸ್ಸು ಮಾಡಿ ಅನೇಕ ಅಸ್ತ್ರಗಳನ್ನು ಪಡ್ಕೊಂಡ್ರೂ ಕೂಡ ರಾಜರ್ಷಿ ಆಗಿರಲಿಲ್ಲ. ಆವಾಗ
ವೈರವನ್ನು ಬಿಡ್ತೇನೆ, ಬ್ರಹ್ಮತ್ವವನ್ನು ಪಡ್ಕೋತೇನೆ ಅಂತ ಆಲೋಚನೆ ಮಾಡಿದ ಮೇಲೆ ಇದು ಮೊದಲನೇ ತಪಸ್ಸಿದೆ. ಆಗ ನೋಡಿದ್ರೆ ವಸಿಷ್ಠರನ್ನು ಎದುರಿಸಿದ ಮೇಲೆ ಇದು ಎರಡನೇ ತಪಸ್ಸು. ಬ್ರಹ್ಮತ್ವವನ್ನು ಪಡ್ಕೋತೇನೆ ಅಂತ ಆಲೋಚನೆ ಮಾಡಿದ ಮೇಲೆ ಇದು ಎರಡನೇ ತಪಸ್ಸು. ಆಗ ಅವರಿಗೆ ರಾಜರ್ಷಿ ಪದವಿ ಪ್ರಾಪ್ತ ಆಯಿತು. ಬ್ರಹ್ಮ ಅಲ್ಲಿಂದ ತೆರಳಿ ಬಿಟ್ಟ. ವಿಶ್ವಾಮಿತ್ರಿಗೆ ನಾಚಿಕೆ ಆಯಿತು, ತಲೆ ತಗ್ಗಿಸಿ ಕೂತ್ಕೊಂಡ್ರು. ತಾವೇ ಆಲೋಚನೆ ಮಾಡಿದರು, ಬ್ರಹ್ಮರ್ಷಿ ಆಗಬೇಕು ಅಂತ 1000 ವರ್ಷ ತಪಸ್ಸು ಮಾಡಿದೆ, ಅತ್ಯುಗ್ರವಾದ ತಪಸ್ಸನ್ನು ಮಾಡಿದೆ. ಈ ಎಲ್ಲ ಋಷಿಗಳು ದೇವತೆಗಳು ನನ್ನನ್ನು ರಾಜರ್ಷಿ ಅಂತ ಮಾತ್ರ ಮಾನ್ಯ ಮಾಡಿದರು, ನಾ ಇನ್ನೂ ಋಷಿಯೂ ಕೂಡ ಆಗಲಿಲ್ಲ ಅಂತ ಅವರಿಗೆ ಸಂಕಟ ಆಯಿತು. ತಪಸ್ಸು ವ್ಯರ್ಥ ಆಯಿತು. ನಾನು ಬ್ರಹ್ಮರ್ಷಿ ಆಗುವವರೆಗೂ ತಪಸ್ಸನ್ನು ಮಾಡೇ ಮಾಡ್ತೇನೆ ಅಂತ ಅವರು ಘೋರವಾದ ತಪಸ್ಸನ್ನು ಮುಂದುವರೆಸಿದರು. ಬ್ರಹ್ಮರ್ಷಿ ಆಗಬೇಕಾದ್ರೆ ರಾಗ, ದ್ವೇಷ, ಕಾಮ, ಕ್ರೋಧ ಇತ್ಯಾದಿಗಳನ್ನು ಕಳ್ಕೊಳ್ಬೇಕು. ತಪಶಕ್ತಿಯನ್ನು ಮನುಷ್ಯ ಎಷ್ಟಾದರೂ ಗಳಿಸ್ಕೊಳ್ಬೋದು. ನೀರಿನ ಮೇಲೆ, ನೆಲದ ಮೇಲೆ ನಡೆದಂತೆ ನಡೀಬಹುದು. ಬೇಕಾದಷ್ಟು ದೊಡ್ಡ ದೊಡ್ಡ ಮಹಲುಗಳನ್ನು, ಸಂಪತ್ತನ್ನು ಸೃಷ್ಟಿ ಮಾಡ್ಬೋದು ತಪಸ್ಸಿನ ಶಕ್ತಿಯಿಂದ. ಆದರೆ ಕಾಮ, ಕ್ರೋಧಗಳನ್ನು ಗೆಲ್ಲೋದು ಕಷ್ಟ. ಇದನ್ನೆಲ್ಲ ಗೆದ್ದು ಅವರು ಹಂತ ಹಂತವಾಗಿ ಮೇಲೇರಿದ್ದನ್ನು ಈ ಕಥೆಯಲ್ಲಿ ನಾವು ನೋಡ್ತೇವೆ. ಹೀಗೆ ವಿಶ್ವಾಮಿತ್ರರು ತಾವು ಬ್ರಹ್ಮತ್ವವನ್ನು ಪಡ್ಕೊಳ್ಬೇಕು ಅಂತ ಮತ್ತೆ ತಪಸ್ಸನ್ನು ಮುಂದುವರಿಸಿದ್ರು. ಅದೇ ಸಂದರ್ಭದಲ್ಲಿ ತ್ರಿಶಂಕು ಅನ್ನುವಂಥ ಒಬ್ಬ ರಾಜ ಇದ್ದ. ಅವನ ಕಥೆ ವಿಶ್ವಾಮಿತ್ರರ ಜೀವನದೊಂದಿಗೆ ಹೊಂದ್ಕೊಂಡಿದೆ. ಅದಕ್ಕಾಗಿ ಆ ಕಥೆಯನ್ನು ಕೂಡ ಹೇಳಬೇಕು. ಅವನಿಗೆ ಒಂದೇನು ವಿಚಿತ್ರವಾದ ಅಪೇಕ್ಷೆ ಬಂತು, ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿಬಿಡಬೇಕು ಅಂತೇಳಿ. ಕುಲಪುರೋಹಿತರಾದ ವಸಿಷ್ಠರ ಬಳಿಗೆ ಬಂದ, ತನ್ನ ಮನಸ್ಸಿನ ಅಭಿಲಾಷೆಯನ್ನು ಹೇಳ್ಕೊಂಡ. ವಸಿಷ್ಠರ ಕ್ಷಣ ಆಲೋಚನೆ ಮಾಡಿದ್ರು, ಸಾಧ್ಯ ಇಲ್ಲ ಅಂತಂದುಬಿಟ್ರು. ಆತ ದಕ್ಷಿಣ ದಿಕ್ಕಿಗೆ ಬಂದು ವಸಿಷ್ಠರ ಮಕ್ಕಳಿದ್ದಂತಹ ಜಾಗಕ್ಕೆ ಬಂದು ಅವರಿಗೆ ನಮಸ್ಕರಿಸಿ ಈ ಮುಂದಿನ ಮಾತನ್ನು ಹೇಳಿದ. ಮಹಿಮರಾದಂತಹ ವಸಿಷ್ಠರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ನಾನು ನಿಮ್ಮ ಆಶ್ರಮಕ್ಕೆ ಬಂದಿದ್ದೇನೆ. ಸಶರೀರನಾಗಿ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದೇನೆ. ಅಂತ ಒಂದು ಯಜ್ಞವನ್ನು ಮಾಡಿಸಿ ನನಗೆ ನೀವು ಉದ್ಧಾರ ಮಾಡಿ. ಗುರುಪುತ್ರರಾದಂತಹ ನಿಮ್ಮನ್ನು ನಾವು ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಪಾದಗಳನ್ನು ನನ್ನ ತಲೆಯ ಮೇಲೆ ನಾನು ಧಾರಣೆ ಮಾಡ್ತೇನೆ. ವಿದ್ವಾಂಸರಾದಂಥ ಪುರೋಹಿತರಾದವರು ರಾಜನನ್ನು ಯಾವಾಗಲೂ ಕೂಡ ಉದ್ಧಾರ ಮಾಡಬೇಕು. ವಸಿಷ್ಠರು ನನ್ನ ಪ್ರಾರ್ಥನೆಯನ್ನು ಮನ್ನಿಸಲಿಲ್ಲ. ಆದ್ದರಿಂದ ಅವರ ಮಕ್ಕಳಾದಂತಹ ನೀವೇ ನನಗೆ ಈ ನನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಡ್ಬೇಕು ಅಂತ ಅವರನ್ನು ಪ್ರಾರ್ಥನೆ ಮಾಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 57ನೇ ಸರ್ಗ ಮುಕ್ತಾಯ ಆಗಿದೆ.